ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮ್ಯಾಂಗೋ ಪಚ್ಚ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸುದೀಪ್ ಸರ್ ಅವರ ಸಿಸ್ಟರ್ ಮಗ, ಅಕ್ಕನ ಮಗ. ಹೇಗೆ ಅನ್ನಿಸ್ತು ಈ ಸಿನಿಮಾ ನೋಡಿದ್ಮೇಲೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ತಡ ಮಾಡೋಕ್ಕೆ ಹೋಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆನೇ ಯಾರು ನಮ್ಮ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಈ ಸಿನಿಮಾದ ಟೈಟಲ್ ಕೇಳಿದಾಗ, ಮ್ಯಾಂಗೋ ಪಚ್ಚ ಅಂತ ಕೇಳಿದಾಗ ನಿಜವಾಗ್ಲೂ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸಿನಿಮಾ ಹೆಸರು ಒಂದು ರೀತಿಲಿ ಡಿಫ್ರೆಂಟ್ ಆಗಿದ್ದಾಗ ಆಡಿಯನ್ಸ್ಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಒಂದು ಅಟ್ರಾಕ್ಷನ್ ಆಗುತ್ತೆ. ಸೊ ಈ ಸಿನಿಮಾನೂ ಕೂಡ ಅಷ್ಟೇ, ಮ್ಯಾಂಗೋ ಪಚ್ಚ. ಸೊ ಅಟ್ರಾಕ್ಷನ್ ಆಗಿತ್ತು. ಏನಿದು ಸಿನಿಮಾದ ಹೆಸರು, ಏನಿರ್ಬೋದು ಸಿನಿಮಾ ಅಂತ ಕುತೂಹಲದಲ್ಲಿದ್ದೆ. ಬಟ್ ಒನ್ ಥಿಂಗ್, ಈ ಸಿನಿಮಾದ ನನಗೆ ಇನ್ನೊಂದು ಇಷ್ಟ ಆಗಿದ್ದೇನು ಅಂದರೆ ಸಿನಿಮಾದ ಒಂದು ಟೈಮ್ ಲೈನು. ಎಲ್ರಿಗೂ ಗೊತ್ತಿರೋ ಹಾಗೇನೆ 1 ಗಂಟೆ 35 ನಿಮಿಷ. ಸೊ 10 ನಿಮಿಷ ಇಂಟರ್ವೆಲ್ ಅಂತ ಹೇಳಿದ್ರು ಕೂಡ 1 ಗಂಟೆ 45 ನಿಮಿಷ ಓವರ್ ಆಲ್ ಸಿನಿಮಾ ಮುಗಿದೋಗುತ್ತೆ. ಸೊ ಥಿಯೇಟ್ರಿಂದ ಹೊರಗಡೆ ಬಂದುಬಿಡ್ತೀವಿ. ಸಿನಿಮಾ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಥಿಯೇಟ್ರಲ್ಲಿ ಹೋಗಿ ನಾವು ಕೂತ್ಕೊಳ್ತೀವಿ, 1.25 ಗಂಟೆಗೆ ಇಂಟರ್ವೆಲ್ ಬಂದುಬಿಡುತ್ತೆ. ಅಯ್ಯೋ ಇಷ್ಟು ಬೇಗನೆ ಆಯ್ತಾ ಅನ್ಸುತ್ತೆ. ಇಷ್ಟು ಬೇಗ ಅಲ್ಲ, ಈಗ ಜಸ್ಟ್ ಹೋಗಿ ಕೂತಿದ್ದೀವಿ, ಹಂಗೆ ಟಕ್ಕನಂಗೆ ಎದ್ದೇಳಬೇಕಾ ಅನ್ಸುತ್ತೆ. ಹಿಂಗೋಗಿ ಹಿಂಗೆ ಕೂತ್ವಿ, ಹಿಂಗೆ ಎದ್ವಿ ಅನ್ಬೇಕು, ಅಷ್ಟು ಸ್ಪೀಡಲ್ಲಿ ಅನಿಸುತ್ತೆ. ಬಿಕಾಸ್ ಆಫ್ ಟೈಮ್ ಡ್ಯೂರೇಷನ್ ಕಮ್ಮಿ ಇರೋದ್ರಿಂದ. ಈ ಟೈಮ್ ಡ್ಯೂರೇಷನ್ ಕಮ್ಮಿ ಇರೋದು ಒಂದು ರೀತಿಯಲ್ಲಿ ಬೆಸ್ಟ್ ಥಿಂಗ್ ಅಂತ ನನಗನ್ನಿಸ್ತು. ಏನಕ್ಕೆ ಅಂದರೆ ಎಂಟ್ರಿ ಲೆವೆಲ್ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳು ಅಂತ ಬಂದಾಗ, ಸೊ ಒಂದು 2:30 2.5 ಗಂಟೆ ಅಥವಾ 3 ಗಂಟೆ, ಸೊ ಇಷ್ಟು ಲಾಂಗ್ ಟರ್ಮ್ ಆದರೂ ಕೂಡ ಆಡಿಯನ್ಸ್ಗಳಿಗೆ ಕೆಲವೊಬ್ರಿಗೆ ಅನಿಸುತ್ತೆ ತುಂಬ ಲೆಂತಿ ಆಯಿತು ಸಿನಿಮಾ ಅಂತ. ಬಿಕಾಸ್ ಆಫ್ ಹೊಸಬ್ರು ಸಿನಿಮಾ ಅಂತ ಬಂದಾಗ, ಸೊ ಹೊಸಬ್ರು ಸಿನಿಮಾ ನೋಡಬೇಕು ಅಂತ ಹೋದಾಗ ಕೆಲವೊಬ್ರಿಗೆ ಈ ಥರ ಫೀಲ್ ಆಗುತ್ತೆ. ಬಟ್ ಈ ಸಿನಿಮಾದ ಡ್ಯೂರೇಷನ್ ನಂಗೆ ನೋಡಿದಾಗ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನಿಸಿದ್ದೇನು ಅಂದರೆ ಡ್ಯೂರೇಷನ್ ಕಮ್ಮಿ ಆಯಿತು ಅಂತ ಫೀಲ್ ಆಯಿತು ನನಗೆ. ಏನಕ್ಕೆ ಅಂತಂದರೆ 1 ಗಂಟೆ 35 ನಿಮಿಷ ಇಂಟರ್ವಲ್ ಸೇರಿ ಒಂದು 10 ನಿಮಿಷ, 1 ಗಂಟೆ 45 ನಿಮಿಷ ಏನಿದೆ, ಸೊ ಕಮ್ಮಿ ಆಯಿತು. ಅಟ್ಲೀಸ್ಟ್ ಒಂದು 2 ಅವರ್, ಒಂದು 2:20 ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಓಕೆ, ಸಿನಿಮಾ ಒಂದು ಕಂಪ್ಲೀಟಾಗಿ ಒಂದು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಕತೆ ಬಗ್ಗೆ ಚಿಕ್ಕದಾಗಿ ಹೇಳೋಣ ಅಂತಂದರೆ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ ಕತೆ ಬಗ್ಗೆ. ಏನಂತಂದರೆ ಒಂದು ಮಾದಕದ ಒಂದು ವ್ಯಸನ ಏನಿದೆ, ಸೊ ಆ ಒಂದು ಫೀಲ್ಡಲ್ಲಿ ಆಗುವಂಥ ಒಂದು ಘಟನೆ. ಸೊ ಇದರಲ್ಲಿ ಮ್ಯಾಂಗೋ ಪಚ್ಚ ಹೇಗಾಗ್ತಾರೆ ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ತಿಳ್ಕೋಬೇಕು. ಆ್ಯಂಡ್ ಸಂಚಿತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಬಟ್ ನಾನು ಆಗಲೇ ಹೇಳಿದೆ, ಡೆಬ್ಯೂಟ್ ಮೂವೀಸ್ಗಳು ಅಂತ ಬಂದಾಗ, ಹೊಸೊಬ್ರು ಸಿನಿಮಾ ಅಂತ ಬಂದಾಗ ಏನು ಬೇಕಾದರೂ ಮಾಡ್ಬೋದು. ಲವ್ ಸ್ಟೋರೀಸ್ ಮಾಡೋದು, ಯಾಕೆಂದರೆ ಬಿಗಿನಿಂಗಲ್ಲಿ ಯಾರ್ಯಾರು ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲವ್ ಸ್ಟೋರಿ ಸಿನಿಮಾಗಳನ್ನ ಇಟ್ಕೊಂಡು ಅದ್ರ ಮೇಲೆ ಕತೆ ಬರೆಯೋದು, ಆಮೇಲೆ ಅದ್ರ ಮೇಲೇ ಒಂದು ಕಾನ್ಸಂಟ್ರೇಷನ್ ಇರುತ್ತೆ. ಬಟ್ ಈ ಸಿನಿಮಾ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ, ಸೊ ಸಬ್ಜೆಕ್ಟ್ ಕೂಡ ಒಂದು ಸ್ಟ್ರಾಂಗ್ ಆಗಿರೋದ್ರಿಂದ ಬ್ಯೂಟಿಫುಲ್. ಯಾಕೆಂದರೆ ಒಂದು ಕತೆ, ಆಮೇಲೆ ಆ ಕಥೆಯಲ್ಲಿ ನಟನೆ ಮಾಡುವ ಒಬ್ಬ ನಟ, ಸೊ ಯಾವಾಗ ಒಂದು ಆಡಿಯನ್ಸ್ಗಳಿಗೆ ತುಂಬ ಹತ್ತಿರವಾಗಿ ಮುಟ್ತಾನೆ ಅಂತಂದರೆ, ಈಗ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿರುವಂಥ ಲವ್ ಸ್ಟೋರಿಗಳು ಆಲ್ಮೋಸ್ಟ್ ಈಗೆಲ್ಲ ಔಟ್ ಆಫ್ ಡೇಟ್ ಆಗಿದೆ, ಎಲ್ಲರೂ ಗೊತ್ತಿರುವಂಥ ವಿಚಾರ. ಬಟ್ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಬಂದಾಗ ಅದರಲ್ಲಿ ಒಂದು ನಟನೆ ಏನಿದೆ, ಸೊ ಜನರಿಗೆ ತುಂಬಾ ಒಂದು ಹತ್ತಿರ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ, ಸಂಚಿತ್ ಅವ್ರದ್ದು ತುಂಬಾ ಒಂದು ಅದ್ಭುತವಾದ ಆ್ಯಕ್ಟಿಂಗು. ಅವರ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ಅವರ ಲುಕ್ ವೈಸ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದು ಫೈಟ್ ಸೀನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಒಂದು ಲುಕ್ ಕೂಡ ಅಷ್ಟೇ ಒಂದು ಮಾಸ್ ಆಗಿದೆ, ಒಂದು ಖಡಕ್ ಆಗಿದೆ. ಮತ್ತು ಆ್ಯಂಡ್ ಅವ್ರ ಹೊಸ ಒಂದು ಅವರೊಂದು ಆ್ಯಕ್ಟಿಂಗ್ ಶೈಲಿ ಏನಿದೆ, ಸೊ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಸಂಚಿತ್ ಅವರು ಫ್ಯೂಚರ ಒಂದು ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಒಳ್ಳೆ ನಟ ಆಗ್ತಾರೆ ಅನ್ನುವಂಥದ್ದನ್ನ ತೋರಿಸಿದ್ದಾರೆ ಈ ಸಿನಿಮಾ ಮುಖಾಂತರ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಈ ಒಂದು ಸಿನಿಮಾ ಓವರಾಲ್ ಫಸ್ಟ್ ಹಾಫು ಹೇಗಾಗುತ್ತೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಸೆಕೆಂಡ್ ಹಾಫಿಂದ ಒಂದು ರೀತಿಯಲ್ಲಿ ಸಿನಿಮಾ ಹೋಗುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬೇಗ ಮುಗೀತು ಅಂತ ಅನ್ಸುತ್ತೆ, ಸೆಕೆಂಡ್ ಹಾಫ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ಹೋಗುತ್ತೆ. ಸೊ ಅದು ಏನು ಎಂತ ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ತುಂಬ ಕತೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ. ಟೈಮ್ ಲೈನ್ ನಾನು ಆಗಲೇ ಹೇಳಿದಾಗೇ ತುಂಬಾ ಒಂದು ಅಟ್ರಾಕ್ಟಿವ್ ಇದೆ ಅಂತ ಹೇಳ್ಬೋದು. ಯಾರ ಕೇಳಿದ ತಕ್ಷಣ 1.5 ಗಂಟೆ ಸಿನಿಮಾನ ಅಂದರೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಈ ಸಿನಿಮಾದಲ್ಲಿರುವಂತಹ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಈಗ ನೋಡ್ತಾ ಹೋಯ್ತು ಅಂದರೆ ಮಯೂರ್ ಅವರು ಕೂಡ ಇದರಲ್ಲಿ ಮಾಡಿದ್ದಾರೆ. ಸೊ ತುಂಬ ಒಂದು ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಲವ್ ಸ್ಟೋರಿ ಕೂಡ ಇದೆ, ಅದನ್ನು ತುಂಬ ಒಂದು ಕ್ಲಾಸಿಕ್ ಆಗಿ ತೊಗೊಂಡೋಗಿದ್ದಾರೆ. ಏನೋ ಒಂದು ಲವ್ ಸ್ಟೋರಿ ಏನೋ ಅಂತಲ್ಲ, ತುಂಬ ಕ್ಲಾಸಿಕ್ ಆಗಿ ತೊಗೊಂಡೋಗಿದ್ದಾರೆ. ಲವ್ ಸ್ಟೋರಿ ಅಂದ ತಕ್ಷಣ ತುಂಬ ಲವ್, ಪ್ರೇಮ ಆ ಥರ ಎಲ್ಲ ತೊಗೊಂಡೋಗಿಲ್ಲ, ತುಂಬ ಕ್ಲಾಸಾಗಿ ಕಾಮನ್ ಆಗಿ ಒಂಥರ ರಿಯಲಿಸ್ಟಿಕ್ ಆಗಿ ತೊಗೊಂಡೋಗಿದ್ದಾರೆ. ಸೊ ಚೆನ್ನಾಗಿದೆ ಸಿನಿಮಾ, ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಈ ರೀತಿ ಹೊಸ
ಕಲಾವಿದರು ಬರಬೇಕು, ಹೊಸ ಹೊಸ ನಟರು ಬರಬೇಕು ಅನ್ನೋದು ನನ್ನ ಒಂದು ಆಶಯ. ಸೊ ಇದು ನನಗನ್ಸಿದ್ದು ಈ ಒಂದು ಮ್ಯಾಂಗೋ ಪಚ್ಚ ಸಿನಿಮಾ ನೋಡಿದ ಮೇಲೆ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಸೊ ಸಿನಿಮಾ ನೀವು ನೋಡಿದ್ರೆ ಸೊ ನಿಮಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್, ಫ್ಯೂಚರಲ್ಲಿ ಒಳ್ಳೊಳ್ಳೆ ಸಿನಿಮಾ ಕೊಡಿ ಸಂಚಿತ್ ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡಿಲ್ಲ ಅಂದರೆ ಎಕ್ಸೆಲ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.